ಸಿಮ್ರಾನ್ ಅವ್ರನ್ನ ಮೇಲೆತ್ತಕ್ಕೆ SM ಅವರು ಸಾಕಷ್ಟು ಪ್ರಯತ್ನ ಪಡ್ತಿದಾರಂತ, ಹೌದಾ? ಹ್ಯಾವ್ ಟ್ರೈಡ್ ಹ್ಮ್. ಬಿಕಾಸ್ ನಾನು ಇವಾಗ ಎತ್ತಕ್ ಟ್ರೈ ಮಾಡ್ತಾನೆ ಅಂದ್ರೆ ಅವಳು ಕೂಡ ಅದಕ್ಕೆ ಕೋಆಪರೇಟಿವ್ ಇರಬೇಕು. ನಾನು ಇಷ್ಟ ಬಂದಂಗೆ ನಾನು ಇರ್ತೀನಿ, ನೀನು ಏನಾದ್ರು ಮಾಡ್ಕೊ, ನೀನು ಕಷ್ಟಪಡು, ಆ ಥರ ಸೀನ್ ಇದ್ರೆ ನನಗೂ ಆಬ್ವಿಯಸ್ಲಿ ಅದು ಇಂಟ್ರೆಸ್ಟ್ ಅನ್ಸಲ್ಲ. ಬಟ್ ಶಿ ರೆಸ್ಪಾನ್ಸ್ ಮಾಡ್ತಾಳೆ. ಅವಳ ಮೇಲೆ ನನಗೆ ಅದು ನಂಬಿಕೆ ಐತಲ್ಲ, ಸ್ಪಾಂಟೇನಿಯಸ್ ಇದ್ದಾಳೆ, ಮಾಡ್ತಾಳೆ, ಗ್ರಾಸ್ ಮಾಡ್ಕೊಂತಾಳೆ, ಶಿಲ್ ಡೂ ಇಟ್ ಅನ್ನೋದೊಂದು ಕಾನ್ಫಿಡೆನ್ಸ್ ಇರೋದಕ್ಕೋಸ್ಕರ ಐಲ್ ಟ್ರೈ ಅಷ್ಟೇ. ಇಲ್ಲ ಅಂದ್ರೆ ಐ ಡೋಂಟ್. ಶಿ ಹ್ಯಾಸ್ ದಟ್. ಅದಿಲ್ಲ ಅಂತಾರೆ ನಾವ್ ಎಷ್ಟೇ ಎತ್ತಿದ್ರು ಎದಳಲ್ಲ. ಅವ್ರ ಹತ್ರ ಅದೇ ಅದಿಲ್ಲ ಅಂತಾನೆ ನಾವ್ ಎಷ್ಟು ಅಂತ ಎತ್ತಕ್ಕಾಗುತ್ತೆ. ಅವರಿಗೆ ಮುಂಚೆಯಿಂದಾನು ನಾನು ಹಾರ್ಡ್ ವರ್ಕ್ ಮಾಡ್ಕೊಂಡ್ ಬಂದಿರೋದ್ರಿಂದ ಅದು ಅಭ್ಯಾಸ ಆಗ್ಬಿಡಿದೆ ನಂಗೆ. ಇವಾಗ ಇವ್ರೇನಾದ್ರು ನನ್ಗಂದ್ರೆ ಸಿಮ್ರನ್ ಈ ತರ ಬ್ಲಾಗ್ ಮಾಡ್ಬೇಕು ಅಥವಾ ಈ ತರ ಕ್ಯಾಮ್ರಾ ಏನು ವಾಟ್ ಎವರ್ ಇಟ್ ಇಸ್ ಅಲ್ಲಿ ಗ್ರಾಸ್ಪ್ ಇಟ್. ಓಕೆ, ನಾನು ಇವ್ರ ವಿಡಿಯೋಸ್ ಗಳು ನೋಡಿದೀನಿ, ಸ್ವಲ್ಪ ವಲ್ಗರ್ ಆಗಿ ಮಾತಾಡ್ತಾರಲ್ಲ, ನಿಮಗೇನಾದ್ರು ಅನ್ಸ್ದಾಗ ಬೇಡಪ್ಪ ಬಿಟ್ಟೋಗ್ಬಿಡೋಣ ಅನ್ಸಿದ್ಯಾ? ಅಂದ್ರೆ ನಿಮ್ನ ಎತ್ತಕ್ಕೆ ಟ್ರೈ ಮಾಡ್ತಾ ಇದೀವಿ ಅಂತ ಅಂದ್ರಲ್ಲ, ಸೊ ಹಂಗಾಗಿ ವಿಡಿಯೋಸ್ ಬಗ್ಗೆ ಇವ್ರದ್ದು ಹೇಳ್ಬೇಕಂತಾನೆ ಇವ್ರು ಯಾರಿಗೂ ಸುಮ್ನೆ ಬೈಯಲ್ಲ. ಏನಾದ್ರು ಅವ್ರು ಟ್ರಿಗರ್ ಮಾಡಿದ್ರೆ ಬೈಯೋದು. ಅವ್ರು ಟ್ರಿಗರ್ ಮಾಡ್ತಾರ ಅಂದ್ರೆ ಬೈಲಿ ಬಿಡಿ. ಯಾರೋ ಒಬ್ಬ ನಿಮ್ಗೆ ಈಗ ಕೆಡ್ದಾಗ ಬೈತಾರ ಅಂದ್ರೆ ಇವ್ರು ಬೈಲಿ, ಇವ್ರು ಯಾಕೆ ಸುಮ್ನಿರ್ಬೇಕು? ಇವ್ರು ಬೈಲಿ, ನಾನ್ ಸುಮ್ನಿದ್ ಬಿಡ್ತೀನಿ, ನಾನು ಅಂತ ನಿನ್ ಕರ್ಮ ನೋಡ್ಕೊಳತ್ತ ಅಂತ ಅಷ್ಟೇ. ಬಟ್ ಇವ್ರು ಯಾಕೆ, ನಾನು ಯಾಕೆ ಎಕ್ಸ್ಪೆಕ್ಟ್ ಮಾಡ್ಲಿ ಇವ್ರು ಹಂಗಾಗ್ಬೇಕಂತ? ಲೆಟ್ ಹಿಮ್ ಸ್ಕೋಲ್ಡ್. ನಂದು ಪ್ರಾಬ್ಲಮ್ ಇದೆ ಅದು. ನನಗೇನು ಗೊತ್ತಾ, ಇವಾಗ ನಾನು ಯಾರ್ದು ತಿಂತಾ ಇಲ್ಲ, ನಾನು ಏನು ತಪ್ಪು ಮಾಡ್ತಾ ಇಲ್ಲಪ್ಪ, ನಾನು ಅವ್ರ ಜೀವನಕ್ಕೆ ಹೋಗಿ ಏನೋ ತಪ್ಪು ಮಾಡ್ತಾ, ಸುಮ್ಮನೆ ಬಂದು ಬೈದ್ರೆ ಬಾಯಿಗೆ ಬಂದಾಗೆ. ನಾನು ಇಲ್ಲಿ ತನಕನು ಇಡೀ ಸೋಷಿಯಲ್ ಮೀಡಿಯಾ ತೆಗೆದು ನೋಡ್ರಿ, ನಾನು ಯಾರಿಗೂ ಸುಮ್ಮನೆ ಬೈದಿಲ್ಲ, ಅಥವಾ ನಾನು ಸುಮ್ಮನೆ ಬ್ಯಾಡ್ ವರ್ಡ್ಸ್ ಮಾತಾಡ್ಕೊಂಡೆ ಮತ್ತೊಂದು ಮಾಡಿಲ್ಲ. ನನಗೆ ಬೈದವ್ರಿಗೆ ನಾನು ಬೈದಿದ್ದೀನಿ. ಆ ಥರ ವಿಡಿಯೋಸೇ ಸಿಗ್ಬೇಕು ನಿಮ್ಗೆ. ಯಾಕಂತ ನನ್ನ ರೀಲ್ ಫಾರ್ಮೆಟ್ ಅಲ್ಲಿ ನಿಮ್ಗೆ ಯಾವ್ದು ಸಿಗಲ್ಲ. ಯಾವ್ದೋ ನಂದು ಲೈವ್ ಅಲ್ಲಿ ಬೈದಿರ್ತೀನಿ, ಅದನ್ನ ಕಟ್ ಮಾಡ್ಕೊಂಡ್ ಬಂದು ರೀಲ್ ಅಲ್ಲಿ ಹಾಕಿರ್ತಾರೆ, ಅದು ಓಡಿರುತ್ತೆ, ಆ ತರ ಸಿಗುತ್ತೆ ಅಷ್ಟೇ ನಿಮ್ಗೆ. ಬಟ್ ನಾನು ವಿಡಿಯೋಸ್ ಅಲ್ಲಿ ನಾನು ಏನ್ ಮಾತಾಡಿರ್ತೀನಿ ಅಂತ ನಂಗೆ ಗೊತ್ತಿರುತ್ತೆ. ಬಟ್ ಅದು ಪ್ರಾಬ್ಲಮ್ ಇದೆ. ಏನಕ್ಕೆ ಅಂತ ಅಂದ್ರೆ, ನಾರ್ಮಲ್ ಸ್ಲ್ಯಾಂಗ್ಸ್ ಅಲ್ಲಿ ವರ್ಡ್ಸು ಮಾಮೂಲಿ ಹುಡುಗರು ಮಾತಾಡ್ಬೇಕಾದ್ರೆ ಏನ್ ಮಾತಾಡ್ತಾರೆ ಆ ತರ ಓಡಿಸಿದಾವೆ. ಬಟ್ ಏನಂದ್ರೆ ಮುಂಚೆ ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ರು, ಇತ್ತೀಚೆಗೆ ನಾನು ಸ್ವಲ್ಪ ಹೇಳಿದೀನಿ ಇವ್ರಿಗೆ ಕಮ್ಮಿ ಮಾಡಿ ಅಂತ. ಕಮ್ಮಿ ಮಾಡಿ, ಬೈದ್ರೆ ಬೈಲಿ, ಬಟ್ ಸುಮ್ನೆ ಎಲ್ಲ ಇವಾಗ ತುಂಬಾ ಕಮ್ಮಿ ಮಾಡಿದ್ದಾರೆ. ನಾನು ಸುಮ್ನೆ ಯಾರಿಗೂ ಬೈದೇ ಇಲ್ಲ, ಇಲ್ಲಿ ತನಕನೂ ಬೈದಿಲ್ಲ. ನಾನು ಸುಮ್ನೆ ಯಾರಿಗೂ ಬೈದಿಲ್ಲ, ಇಲ್ಲಿ ತನಕ ಯಾವ್ದೇ ಹುಡುಗಿಗೆ ಬೈದಿಲ್ಲ ಕೆಡ್ದಾಗ. ನಾನು ಯಾವ್ದೇ ಹುಡುಗಿಗೆ ನಾನು ಕೆಡ್ದಾಗ ಬೈದಿಲ್ಲ. ಜಗಳ ಆಡ್ತಿದ್ರು ಅಷ್ಟೇ, ಚಾಟಲ್ ಬಂದ್ರು ಅಷ್ಟೇ. ಚಾಟಲ್ ಬಂದ್ರು ನಾನು ಹುಡುಗರಿಗೆ ಬೈದಿರ್ತೀನಿ. ಯಾವ್ದೇ ಹುಡುಗಿ ನೇಮ್ ತಗೊಂಡು ನಾನು ಬೈದಿಲ್ಲ ಕೆಡ್ದಾಗಿ, ಅಥವಾ ಚಾಟಲ್ಲೂ ಯಾರಿಗೂ ನಾನು ಕೆಡ್ದಾಗ ಬೈದಿಲ್ಲ. ನನಗೆ ಬೈದವ್ರಿಗೆ ಮಾತ್ರ ಬೈತೀನಿ ನಾನು. ಅದು ನನಗೆ ತಪ್ಪಂತ ಅನ್ಸಲ್ಲ ಮೇಡಮ್. ನಾನು ಯಾರು ಏನೇ ಹೇಳಿದ್ರು ನಂಗೆ ಅದು ತಪ್ಪಂತ ಅನ್ಸಲ್ಲ. ನನಗೆ ಬೈದಲ್ಲೇ, ನನಗೆ ಮರ್ಯಾದೆ ಕೊಡದೇ ಇದ್ದವನಿಗೆ ನಾನೇನಕ್ಕೆ ಮರ್ಯಾದೆ ಕೊಡಬೇಕು? ಅವ್ನು ಯಾರಾಗಿದ್ರೆ ನನಗೇನು ಮರ್ಯಾದೆ ಕೊಡು, ಮರ್ಯಾದೆ ತಗೋ, ಮುಗ್ದೇ ಹೋಯ್ತಲ್ಲ, ಪ್ರಾಬ್ಲಮ್ ಸಾಲ್ವ್. ಮರ್ಯಾದೆನೇ ಕೊಟ್ಟಿಲ್ಲ, ನಾನೇನಕ್ಕೆ ಮರ್ಯಾದೆ ಕೊಡ್ಬೇಕು? ನಾನ್ ನೋಡಿಲ್ದಿರೋ ದುಡ್ಡ, ಅಥವಾ ನಾನ್ ನೋಡಿಲ್ದಿರೋ ಜಾಗಗಳ, ಅಥವಾ ನಾನ್ ನೋಡಿಲ್ದಿರೋ ಥಿಂಗ್ಸ್. ಎಲ್ಲರಿಗೂ ಇರುತ್ತೆ, ಅವ್ರವ್ರ ಜಾಗದಲ್ಲಿ ಅವ್ರವ್ರೇ ರಾಜರು. ಬಟ್ ನನಗೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ರಪ್ಪ, ಇನ್ನೇನು ಬೇಡ ನನಗೆ. ಏನು ಕೇಳಲ್ಲ ನಾನು, ಅಷ್ಟೇ ಕೇಳೋದು ನಾನು. ರೆಸ್ಪೆಕ್ಟ್ ಕೊಟ್ರೆ ಆಬ್ವಿಯಸ್ಲಿ ರೆಸ್ಪೆಕ್ಟ್ ಕೊಡ್ತೀನಿ. ಅವ್ರ ಬೈ ಅಂದ್ರೆ ನಾನು ಅಣ್ಣ ಅಪ್ಪ ಈ ತರನೇ ಮಾತಾಡ್ತೀನಿ, ಚೆನ್ನಾಗಿ ಬಾಯಿ ತುಂಬಾನೇ ಮಾತಾಡ್ತೀನಿ. ಅಮ್ಮ ಅಕ್ಕಂತ ಬೇರೆ ಯಾರು ತಡ್ಕೊಂತಾರೆ? ನಮಗೂ ಅಪ್ಪ ಅಮ್ಮ, ಅವ್ರಿಗೂ ಅಪ್ಪ ಅಮ್ಮ ಇರ್ತಾರೆ, ನಮ್ಗಿರಲ್ವಾ ಅಪ್ಪ ಅಮ್ಮ? ನಮಗೂ ಉರಿಯುತ್ತೆ ಅಷ್ಟೇ, ಇನ್ನೇನಿಲ್ಲ. ನಾನು ಕೆಡ್ದಾಗ ಮಾತಾಡ್ಬಿಡ್ತೀನಿ, ಬೈದು ಯಾರು ಕೇರೆ ಮಾಡಲ್ಲ, ಅವ್ನು ಯಾರಾದ್ರೆ ಆ ತರ ಅಲ್ಲ. ನಂಗೆ ಬೈದ್ರೆ ಮಾತ್ರ ಬೈತೀನಿ, ಇಲ್ಲಾಂದ್ರೆ ನೀವೇ ದೊಡ್ಡವರಪ್ಪ, ನಾನೇ ಚಿಕ್ಕ, ನಾನು ಆತರ. ಎಸ್, ಒಂದ್ ವರ್ಷದಲ್ಲಿ ನಿಮ್ದು ಒಂದೊಂದ್ ಸ್ಕೂಲ್ ಲವ್ ಸ್ಟೋರಿಗಳನ್ನೆಲ್ಲ ಶೇರ್ ಮಾಡ್ಕೊಂಡಿರ್ತೀರಾ ಅನ್ಕೋತೀನಿ. ಈಗ ಇಬ್ರದ್ದು ಒಂದೊಂದ್ ಹೇಳಿ, ಒಂದೊಂದ್ ಕತೆ. ಚೆನ್ನಾಗಿರಲ್ಲ, ಜನ ತಗೊಳ್ಳ ಯಾಕಬೇಕು ಆತರ. ಅದು ಇಲ್ಲ, ಇಲ್ಲ ಇಲ್ಲ ದೇವರ ಕೆಲವೊಂದೆಲ್ಲ ಜನ ತಗೊಳ್ಳಲ್ಲ. ಇವಾಗ ಜನ ಏನ್ ನೋಡ್ತಾರೆ, ಯಾಕಂದ್ರೆ ಐ ನೋ ಅಬೌಟ್ ಪೀಪಲ್. ಐ ನೋ, ಬಟ್ ಓಲ್ಡ್ ಅಲ್ಲ, ಚೈಲ್ಡ್ಹುಡ್ ಲವ್ ಸ್ಟೋರಿ. ಚೈಲ್ಡ್ಹುಡ್ ಆದ್ರೂ ತಗೊಳ್ಳಲ್ಲ ಜನ. ಬಟ್ ಚೈಲ್ಡ್ಹುಡ್ ಲವ್ ಸ್ಟೋರಿ ನಂಗೆ ಯಾವ್ದು ಇರ್ಲಿಲ್ಲ. ಕ್ರಶ್, ಹಂಗೆ ಕ್ರಶ್ ಇರ್ಲಿಲ್ಲ, ಯಾರು ಇರ್ಲಿಲ್ಲ ನನಗೆ. ಶಾರುಖ್ ಖಾನ್ ಅಂತ ಹೇಳ್ತಾ ಇದ್ಲು. ಅಲ್ಲ, ಸ್ಕೂಲ್ ಬಗ್ಗೆ ಕೇಳಿದವರು. ಕ್ರಶ್ ಶಾರುಖ್ ಖಾನ್ ಯಾ, ಬಟ್ ನನ್ನ ಲೈಫ್ ಅಲ್ಲೂ ನಂಗೆ ಯಾರ ಮೇಲೂ ಕ್ರಶ್ ಆಗಿಲ್ಲ. ಲೈಕ್ ಎಷ್ಟು ಚೆನ್ನಾದ, ನಾನು ಎಲ್ಲರಿಗಿಂತ ಚೆನ್ನಾಗಿದ್ದೀನಿ ಅಂತ ಬದುಕ್ತೀನಿ ಅಷ್ಟೇ. ನಂಗೆ ಯಾರು ಯಾವತ್ತು ಆ ತರ ಏನು ಕ್ರಶ್ ತರ ಯಾವ್ದು ಇಷ್ಟ ಆಗಿಲ್ಲ. ಅದೇ ಟೈಮೇ ಸಿಗ್ಲಿಲ್ಲ ನನ್ಗೆ ಯಾವ್ದಕ್ಕೂ, ಟೈಮೇ ಸಿಗ್ಲಿಲ್ಲ ನಂಗೆ ಯಾವ್ದಕ್ಕೂ ಟೈಮ್ ಸಿಗ್ಲಿಲ್ಲ, ಟೈಮೇ ಕೊಡ್ತಿರ್ಲಿಲ್ಲ ನಾನು. ಸೊ ಯಾಕಂದ್ರೆ ನನ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಡಾಕ್ಟರ್ ಆಗ್ಬೇಕನ್ನೋ ತುಂಬಾ ಆಸೆ ಇತ್ತು. ಬಟ್ ನಮ್ಮ ಮನೇಲಿ ಅಫೋರ್ಡ್ ಮಾಡಕ್ ಆಗ್ಲಿಲ್ಲ ಅದನ್ನ ಕಟ್ಟಕ್ಕೆ. ಅದಕ್ಕೂ ನಗ್ತಾರೋ ನಮ್ಮ ಮನೇಲಿ ಏನು, ಡಾಕ್ಟರ್ಗೆ ತುಂಬಾ ಖರ್ಚಾಗುತ್ತೆ ದುಡ್ಡು, ಟು ಬಿ ಫ್ರಾಂಕ್, ಕಂಪ್ಯಾರಿಟಿವ್ಲಿ. ಸೊ ಅದಕ್ಕೆ ನಮ್ಮ ಮನೇಲಿ ನೆಕ್ಸ್ಟ್ ಮಾಡ್ತಾರೆ ಬಿಡಿ, ಇವಾಗ ಹೇಳಿದಿರಲ್ಲ. ನೆಕ್ಸ್ಟ್ ಅದಕ್ಕೆ ನಮ್ಮ ಮನೇಲಿ ಅಫೋರ್ಡ್ ಮಾಡಕ್ ಆಗಿಲ್ವಲ್ಲ, ಅವಾಗಿಂದ ನಂಗೆ ಒಂದೇ ಥಿಂಕಿಂಗು, ನಾನು ಚೆನ್ನಾಗಿ ದುಡಿಬೇಕು, ಈ ತರ ಆತರ ಮಾಡ್ಕೊಂಡು ನಾನು ಟೈಮೇ ಸಿಗ್ಲಿಲ್ಲ ನನಗೆ ಲವ್ ಕೊಡಕ್ಕೆ. ಅಂಡ್ ಯಾವತ್ತೂ ನಂಗೆ ಯಾರು ಕ್ರಶ್ ಅಂತ ಯಾವತ್ತೂ ಆಗೇ ಇಲ್ಲ. ನೆವರ್ ಇನ್ ಮೈ ಲೈಫ್ ಲವ್, ಕ್ರಶ್ ಮೇನ್ಲಿ. SMR ಅವ್ರ ಚೈಲ್ಡ್ಹುಡ್ ಲವ್ ಸ್ಟೋರಿ. ಚೈಲ್ಡ್ಹುಡ್ ನೆನಪೇ ಇಲ್ಲ ನಂಗೆ, ಮರ್ತೋಗ್ಬಿಟ್ಟಿನಿ ಚೈಲ್ಡ್ಹುಡ್.
ಶುದ್ಧ ಸುಳ್ಳು ಇದು. ನಿಜ. ಅಯ್ಯೋ ಮರ್ತೋಗ್ಬಿಟ್ಟಿದೀನಿ ಇವಾಗ ಮೇಡಮ್, ಎಲ್ಲ ನೆನ್ಪಿಕೊಳ್ಳೋಕಾಗತ್ತೆ ಹೇಳಿ? ಮರ್ತೋಗ್ತೀರಪ್ಪ. ಒಂದ್ ಮರ್ವಿನ ಕಾಯಿಲೆ ನನಗೂ ಇರುತ್ತೆ. ಇಲ್ಲ, ಅವ್ರು ನಿಮ್ ಮೇಲೆ ಭಯ ಪಡ್ಕೊಂಡು ಹೇಳ್ತಾ ಇಲ್ಲ ಅನ್ಸುತ್ತೆ. ಭಯ ನನಗೆಲ್ಲ ಗೊತ್ತೋದು. ಮತ್ತೆ ಹೇಳಿ ಮತ್ತೆ. ಇಲ್ಲ ಭಯ ಅವರಿಗೆ ಗೊತ್ತಂತಲ್ಲ. ಯಾವ್ದಿಲ್ಲ, ಚೈಲ್ಡ್ಹುಡ್ ಅಲ್ಲಿ ಯಾವ್ದಿಲ್ಲ ಕೇಳಿ. ಯಾವ್ದಾರ ಚೈಲ್ಡ್ಹುಡ್ ಅಲ್ಲಿ ಯಾವ್ದೈತೆ? ಚೈಲ್ಡ್ಹುಡ್ ಅಲ್ಲಿ ಯಾವ್ದಿಲ್ಲ. ಚೈಲ್ಡ್ಹುಡ್ ಸ್ಕೂಲ್ ಲೈಫ್ ಯಾವ್ದಿಲ್ಲ, ನನ್ ಲವ್ ಸ್ಟೋರಿನೇ ಇಲ್ಲ. ಸ್ಕೂಲ್ ಲೈಫ್ ಅಲ್ಲಿ ಯಾವ್ದು ಇಲ್ವಾ? ನನಗ್ ಗೊತ್ತಿಲ್ಲ ಸ್ಕೂಲ್ ಲೈಫ್ ಬಗ್ಗೆ ಇತ್ತ. ಸ್ಕೂಲ್ ಲೈಫ್ ಬಗ್ಗೆ ನಾವು ಶೇರೇ ಮಾಡಿಲ್ಲ. ಕಾಲೇಜ್ ನಂದು ಆತರ ಮೆಮೊರಬಲ್ ಸ್ಕೂಲ್ ಲೈಫ್ ಇರ್ಲಿಲ್ಲ ನಂದು. ನಾನ್ ಚೈಲ್ಡ್ಹುಡ್ ಆಲ್ಮೋಸ್ಟ್ ಟ್ರಾಮಾನೇ ಶೇರ್ ಮಾಡಿದ್ದೆ. ಐ ವಾಸ್ ನೆವರ್. ಇದು ತಾರೇ ಜಮೀನ್ ಪರ್ ಮೂವಿ ನೋಡಿದಿರಾ? ಅದ್ರಲ್ಲಿ ಇಶಾನ್ ಇರ್ತಾನೆ ಗೊತ್ತಾ, ಸೇಮ್ ಕ್ಯಾರೆಕ್ಟರ್, ಸೇಮ್. ಹಂಗಿದ್ರೆ ಚೈಲ್ಡ್ಹುಡ್ ಲವ್ ಸ್ಟೋರಿ ಅನ್ನೋದು ಯಾವ್ದು? ಆ ಮೂವಿ ನೋಡಿದಾಗ ನಂಗೆ ಇವರೇ ನೆನಪುತ್ತೆ, ಅಳು ಬಂದ್ಬಿಡುತ್ತೆ ನಂಗೆ. ಬಿಕಾಸ್ ಅದು ಅಪ್ಪ ಅಮ್ಮನ ಪ್ರೀತಿ ಆ ಟೈಮಲ್ಲೇ ಮೇನ್ ಬೇಕಾಗಿರುತ್ತೆ. ಹೌದು. ಹಾಸ್ಟೆಲ್ ಅಲ್ಲಿ ಬಿಟ್ಬಿಟ್ರೆ ತುಂಬಾ ಬೇಜಾರಾಗುತ್ತಪ್ಪ. ಯಾಕೆ ನಿಮ್ಮನ್ನ ಹಾಸ್ಟೆಲ್ ಅಲ್ಲಿ ಬಿಟ್ರು? ಇಲ್ಲ, ನನ್ ಪೇರೆಂಟ್ಸು ದೇ ಥಾಟ್ ಹಾಸ್ಟೆಲ್ಗೆ ಬಿಟ್ರೆ ಅಂತ ಬಿಟ್ಟಿದ್ದ ಅನ್ಸುತ್ತೆ. ನನಗ್ ಗೊತ್ತಿಲ್ಲ. ನಾನು ಅವ್ರನ್ನ ಕೇಳ್ಬೇಕು ಯಾಕೆ ಬಿಟ್ರಿ ನಾನು ಹಾಸ್ಟೆಲ್ಗೆ ಅಂತ. ಬಟ್ ನಾನು ಅದೇ ಚಿಕ್ಕ ವಯಸ್ಸಿಂದ ನಾನು ಹಾಸ್ಟೆಲ್ ಅಲ್ಲಿ ಬೆಳೆದಿದ್ದೀನಲ್ಲ, ಐ ಹ್ಯಾವ್ ವೆರಿ ಲೆಸ್ ಅಟ್ಯಾಚ್ಮೆಂಟ್ ಟು ಮೈ ಪೇರೆಂಟ್ಸ್. ತುಂಬಾ ಕಡಿಮೆ. ನಾನು ಅವ್ರ ಜೊತೆ ಮಾತಾಡೋದು ಕಡಿಮೆನೆ, ಅಷ್ಟು ಒಡನಾಟನೂ ಕಡಿಮೆನೆ. ನನಗೆ ಅಟ್ಯಾಚ್ಮೆಂಟ್ ಇಲ್ಲ ನನಗೆ. ಸೊ ನನಗೆ ಫೀಲಿಂಗ್ಸ್ ಅಟ್ಯಾಚ್ಮೆಂಟ್ ಪೇರೆಂಟ್ಸ್ ಮೇಲೆ ತುಂಬಾ ಕಡಿಮೆ ಐತೆ. ಅಂಡ್ ಯಾವತ್ತೂ ಕೂಡ ನನಗೆ ಅದೊಂದು ಇದು ಸಿಕ್ಕಿಲ್ಲ ನನಗೆ, ಅಪ್ರಿಸಿಯೇಷನ್ ಪೇರೆಂಟ್ಸ್ ಇಂದ, ಅಪ್ರೂವಲ್ ತರ ವೆಯ್ಟೆಡ್ ತುಂಬಾ. ನೀನೇನೋ ಮಾಡ್ತಾ ಇದೀಯ, ಒಳ್ಳೇದ್ ಮಾಡ್ತಾ ಇದೀಯ, ಮಾಡು, ಬೆಳಿತಾ ಇದೆಯಾ ಬೆಳಿ, ಈ ತರ ಒಂದು ಅಪ್ರಿಸಿಯೇಷನ್ ಸಿಕ್ಕಿಲ್ಲ. ಸಿ ಇಫ್ ಯು ಆರ್ ಬಾರ್ನ್ ಇನ್ ಅ ರಿಚ್ ಫ್ಯಾಮಿಲಿ, ಅದು ಯಾವತ್ತೂ ನಿಮ್ಗೆ ಇದ್ದೇ ಇರುತ್ತೆ. ಅವರಿಗೆ ಎಷ್ಟೇ ಲಕ್ಷ ದುಡಿದ್ರು ಅವ್ರು ಕೋಟಿಲಿ ನೋಡ್ತಾ ಇರ್ತಾರೆ ಆಲ್ರೆಡಿ, ಅವ್ರಿಗೆ ಲಕ್ಷ ದೊಡ್ಡದು ಅಂತ ಅನ್ಸಲ್ಲ. ಬಟ್ ನಮಗೆ ಏನ್ ಅನ್ಸುತ್ತೆ, ನಾನ್ ಮಾಡ್ತಾ ಏನಲ್ಲ, ಸ್ವಂತದಲ್ಲಿ ಏನೋ ಮಾಡ್ತಾ ಇದೀನಿ, ದೊಡ್ಡದಲ್ವಾ ಅಂತ ನನಗೆ ಅನ್ಸುತ್ತೆ. ಅದೊಂದು ಮಿಡಲ್ ಆಫ್ ಸಮಥಿಂಗ್ ಅಲ್ಲಿ ಸ್ಟಕ್ ಇದೀನಿ ಲೈಫಲ್ಲಿ ಅಷ್ಟೇ. ಅದ್ ನನಗೆ ಇನ್ನ ಸಾರ್ಟ್ ಔಟ್ ಮಾಡ್ತಾನೆ ಇದೀನಿ. 7 ವರ್ಷ ಆಯ್ತು, ಇನ್ನ ಸಾರ್ಟ್ ಔಟ್ ಮಾಡ್ತಾನೆ ಇದೀನಿ. ಪೇರೆಂಟ್ಸ್ ಲವ್ ಚಿಕ್ಕ ವಯಸ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಹೇಳ್ಕೊಡೋದು ವಾತಾವರಣ. ಇವಾಗ ನಾನು ಅಮ್ಮ ಅಕ್ಕ ಮಾತಾಡ್ತೀನಿ ಎಲ್ಲ ಫೈನ್, ಏನಕ್ಕೆ ಮಾತಾಡ್ತೀನಿ, ನನ್ನ ವಾತಾವರಣ ಆ ಥರ ಇತ್ತು, ನನ್ನ ಸುತ್ತಮುತ್ತ ಇದ್ದಿದ್ದ ಜನ ಆ ಥರ ಇದ್ರು. ನನಗೆ ಆಬ್ವಿಯಸ್ಲಿ ನನಗೆ ಒಳ್ಳೆ ಜಾಗ, ತಂದೆ ತಾಯಿ ಜೊತೆಲಿ ಇದ್ಕೊಂಡು ಹಿಂಗಲ್ಲಪ್ಪ ಇದಪ್ಪ ಅಂತ ಹೇಳ್ಕೊಟ್ಟಿದ್ರೆ ನಾನು ಮಾತಾಡ್ತಾ ಇರಲಿಲ್ಲ. ನಾನು ಸಿಕ್ಕಿದ್ದು ನನಗೆ ಸಿಕ್ಕಿದ ಫ್ರೆಂಡ್ಸ್ ಗ್ರೂಪ್ ಆ ಥರ ಸಿಕ್ತು, ನಾನು ಬೆಳ್ಕೊಂಬಂದಿದ್ದೆ ಆ ಥರ ಜಾಗಗಳು ಬಂತು, ಅಥವಾ ನನಗೆ ಅದೇ ಸರಿ ಅಂತ ಅನ್ನಿಸ್ತು. ಅಂಟಿಲ್ಲ ನಂದೇ ನಾನು ತಪ್ಪೇನೋ ಮಾಡ್ತಾ ಅಲ್ವಾ, ಸೊ ಸರಿ ಇದೆ, ಸರಿ ಮಾತಾಡೋದ್ರಲ್ಲಿ ಏನ್ ತಪ್ಪು ಅಂತಾನೆ ಬೆಳ್ಕೊಂಡ್ಬಂದ್ಬಿಟ್ಟೆ. ಮೇ ಬಿ ಚಿಕ್ಕ ವಯಸ್ಸಲ್ಲಿ ನನಗೂ ನನ್ನ ಪೇರೆಂಟ್ಸ್ ಕುದಿಸ್ಕೊಂಡು ಮಾತಾಡ್ಕೊಂಡು ಹೇಳ್ಕೊಟ್ಟಿದ್ದು ಕಲಿತಾ ಇದ್ದೆ ನಾನು. ಬಟ್ ಅದೊಂದಿಲ್ಲ ಅಷ್ಟೇ ನನಗೆ ಚಿಕ್ಕ ವಯಸ್ಸಿಂದ. ಮುಂಚೆ ಯೂಸ್ ಟು ಕ್ರೈ, ಹೇಳ್ತಾ ಇದ್ದೆ ಅಮ್ಮ ಅಪ್ಪ ಅದು ಇದು ಈ ತರ ಹಂಗೆ. ಬಟ್ ಇವಾಗ ನನಗೆ ಅದು ಕಾಮನ್ ಅನ್ಸ್ಬಿಟ್ಟಿದೆ. ನಾನೇ ಮೆಚೂರ್, ನಾನೇ ಲಕ್ಷ ಜನಕ್ಕೆ ಬುದ್ಧಿ ಹೇಳ್ತೀನಿ, ನಾನೇ ಅಷ್ಟೊಂದು ಜನಕ್ಕೆ ಇನ್ಸ್ಪೈರ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಹತ್ಕೊಂಡ್ ಕೂತ್ಕೊಂಡ್ರೆ ಏನ್ ಸಿಗುತ್ತೆ ಅಂತ ನಾನು ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗಿದೆ. ಈಗ ಪ್ರೀತಿ ಎಲ್ಲ ಸಿಮ್ರನ್ ಅವ್ರು ಕೊಡ್ತಿದ್ದಾರೆ. ಸಿಮ್ರನ್ ಗಿವ್ಸ್ ದಟ್ ಕೈಂಡ್ ಆಫ್ ಓಕೆ. ಬಟ್ ಅವಳದು ಇದು ಐತಲ್ಲ, ಕೊಡ್ತಾಳೆ ಓಕೆ, ಬಟ್ ಅವಳನ್ನ ಹ್ಯಾಂಡಲ್ ನಾನೇ ಮಾಡ್ಬೇಕಲ್ಲ. ಒಂದಾದ್ರೂ ನನ್ ಬಗ್ಗೆ ಪಾಸಿಟಿವ್ ಅಂತಿದೆ. ಪಾಸಿಟಿವ್ ಹೇಳುತ್ತಲ್ಲ, ಕೊಡ್ತಾಳೆ ಓಕೆ, ಆದ್ರೆ ಏನ್ ಓಕೆ ಆದ್ರೆ ನಾನು ಕೇರ್ ಮಾಡಲ್ಲ ನಿಂಗೆ. ಅದ್ನೇ ಹೇಳ್ತಾ ಇರೋದಮ್ಮ, ಸಿಮ್ರನ್ ಕೇರ್ ಮಾಡ್ತಾಳೆ, ಪ್ರೀತಿ ತೋರಿಸ್ತಾಳೆ, ಎಲ್ಲಾ ಮಾಡ್ತಾಳೆ ಸಿಮ್ರನ್. ಬಟ್ ನೆಕ್ಸ್ಟ್ ಏನ್ ಮಾಡ್ತಾಳೆ, ಅವಳನ್ನ ಮತ್ತೆ ನಾಳೆ ಹಳ್ಳು ಮಾಡ್ಬೇಕು ಅನ್ನೋ ತರ ಮಾಡ್ತಾಳೆ ಅಷ್ಟೇ. ಬಟ್ ಶಿ ಇಸ್ ಗುಡ್. ಹ್ಯಾವಿಂಗ್ ಸಿಮ್ರನ್ ಇನ್ ಲೈಫ್ ಒಂದ್ ಸ್ವಲ್ಪ ಅದ್ ಅನ್ಸುತ್ತೆ. ಅದನ್ನೇ ನಾನು ಹೇಳ್ತಾ ಇರ್ತೀನಿ ಅಲ್ಲೇ ಸಿಕ್ದಾಗ್ಲು. ಐ ಸ್ಟಾರ್ಟೆಡ್ ರೆಸ್ಪೆಕ್ಟಿಂಗ್ ಪೀಪಲ್ ನಾನು ಮುಂಚೆಯಿಂದ ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ವುಮೆನ್ಗೆ ನನಗೆ ಅಷ್ಟೊಂದು ಯಾವ ತರ ಮಾತಾಡ್ಬೇಕು, ಏನ್ ಮರ್ಯಾದೆ ಕೊಡ್ಬೇಕು, ವುಮೆನ್ಸ್ ಕಷ್ಟ ನನಗೆ ಅದು ಅರ್ಥ ಆಗ್ತಾ ಇರಲಿಲ್ಲ. ಇವಳು ಬಂದ್ಮೇಲೆ ಐ ಗಾಟ್ ಟು ನೋ ಅದೆಲ್ಲ. ಐ ಸ್ಟಾರ್ಟೆಡ್ ರೆಸ್ಪೆಕ್ಟಿಂಗ್ ವುಮೆನ್ಸ್ ಮೋರ್ ಸಿಮ್ರನ್ ಬಂದ್ಮೇಲೆ. ಆಮೇಲೆ ಬ್ಯಾಡ್ ವರ್ಡ್ಸ್ ಕಡಿಮೆ ಮಾಡಿದ್ದೆ ಅದಕ್ಕೆ. ಈ ತರ ಮಾತಂದ್ರೆ ಈ ತರ ಇರುತ್ತೆ, ಅದನ್ನ ಅನ್ಬಾರ್ದು ಅಂತ ನನಗೆ ಅನ್ಸಿದ್ದು. ಬಿಕಾಸ್ ನನಗೆ ಯಾರು ಟೀಚ್ ಮಾಡಿಲ್ಲ ಅಲ್ಲ ಮುಂಚೆಯಿಂದ, ನಾನು ಮಾಡಿದ್ದೆ ಸರಿ ಅಂತ ನಾನು ಬೆಳೆದಿದ್ದು. ಸೊ ಅದಕ್ಕೋಸ್ಕರ ಅದೆಲ್ಲ ಇದೆ. ದೇರ್ ಆರ್ ಗುಡ್ ಪಾಯಿಂಟ್ಸ್. ಸತ್ಯ ಒಂದಾದ್ರೂ ಹೇಳಿದ್ರೆ ನನ್ ಬಗ್ಗೆ ಅವಾಗಿಂದ ಕೇಳಿಸ್ಕೊತೀನಿ. ಇವಾಗ ಹೇಳ್ತಾರೆ ಅಂತ. ನಿಮ್ ಸ್ನೇಹಿತೆ ಹಿಂದೆ ಇವಾಗ ಒಬ್ರು ತುಂಟ್ರು ಹಿಂದೆ ಬಿದ್ದಿದ್ದಾರಲ್ಲ, ಏನ್ ಹೇಳ್ತೀರಾ ಅದಕ್ಕೆ? ತುಂಟ್ರಾ? ಯಾರು? ಸುಭಾಷ್ ಅವರು ಹಿಂದೆ ಬಿದ್ದಿದ್ದಾರಲ್ಲ. ಸುಭಾಷ್ ಬಾಬಿ ಅಂತ ಕರೆಯಲ್ಲ, ಸುಭಾಷ್ ಬಾಬಿ ಅಂತ ಕರೆಯೋದು. ಸುಭಾಷ್ ಅಲ್ಲ, ಆತರ ಅವರು ಈಸ್ ಅ ವೆರಿ ಗುಡ್ ಗೈ ಆಫ್ ದ ಕ್ಯಾಮ್ರಾ. ಮಾತಾಡಲ್ಲ ಯಪ್ಪ ಆಫ್ ದ ಕ್ಯಾಮ್ರಾ. ಆನ್ ದ ಕ್ಯಾಮ್ರಾ ಅಷ್ಟು ಹೈಪರ್ ಆಕ್ಟಿವ್, ಬಟ್ ಆಫ್ ದ ಕ್ಯಾಮ್ರಾ ಇನೋಸ್ ಅದು ಇರುತ್ತಲ್ಲ, ಆತರ ಎಲ್ಲ ಏನಿಲ್ಲ. ಇಸ್ ಅ ಗುಡ್ ಗೈ. ಓಕೆ. ಒಂದ್ ಈವೆಂಟಿಗೆ ಹೋಗ್ತೀರಾ ನೀವು, ಇದೊಂಥರ ಕಾಂಟ್ರವರ್ಸಲ್ ವಾಟ್ ಎವರ್. ಓಕೆ, ಒಂದ್ ಈವೆಂಟಿಗೆ ಹೋಗಿರ್ತೀರಾ, ಬಟ್ ಡಾಕ್ಟರ್ ಬ್ರೋ ಅವರು ಎಲ್ಲರ ಹತ್ರನು ಚೆನ್ನಾಗಿ ಮಾತಾಡ್ತಾರೆ, ಎದ್ ನಿಂತು ಎಲ್ರಿಗೂ ಶೇಕ್ ಹ್ಯಾಂಡ್ ಕೊಡ್ತಾರೆ. ಬಟ್ ಅಲ್ಲಿ ಸ್ಯಾಮ್ ಸಮೀರ್ ಅವರು ಕೂಡ ಬಂದಿರ್ತಾರೆ, ಶೇಕ್ ಹ್ಯಾಂಡ್ ಕೊಟ್ಟಿರಲ್ಲ. ನೀವ್ ಆ ಜಾಗದಲ್ಲಿ ಏನಾದ್ರು ಇದ್ರ, ಅದಕ್ಕೆ ಏನ್ ಹೇಳ್ತೀರಾ? ಕಾಂಟ್ರವರ್ಷಲ್ ಒಂದಷ್ಟು ಹರಿದಾಡ್ತಾ ಇತ್ತಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ಸ್ಯಾಮ್ ಸಮೀರ್ ಕನ್ಫರ್ಮ್ ಮಾಡಿದಾರೆ, ಅವರು ಬ್ಲಾಗ್ ಅಲ್ಲಿ ಹಾಕಿದ್ದಾರೆ.
ಒಂದ್ ಇವೆಂಟ್ ಗೊತ್ತಾಗ ಇವಾಗ ನಾನು ಸ್ಟಾರ್ಟಿಂಗ್ ಹೋದಾಗ ಡಾಕ್ಟರ್ ಬಂದು ನಾನು ಮಾತಾಡ್ಸಿಲ್ಲ, ನನಗೆ ಕಾಣಿಸಿಲ್ಲ ಅವ್ರು ಎಲ್ಲಿ ಕೂತಿದ್ದಾರೆ ಅಂತಾನೆ ಗೊತ್ತಾಗಿಲ್ಲ. ಅಂಡ್ ಅವ್ರು ತುಂಬಾ ನಾರ್ಮಲ್ ಆಗಿ ಬಂದಿದ್ರು, ಫುಲ್ ಗ್ರ್ಯಾಂಡ್ ಆಗು ಬಂದಿರ್ಲಿಲ್ಲ, ಅವ್ರು ಕಾಣಿಸಿರಲ್ಲ ಅಷ್ಟೇ. ಅದ್ ಬಿಟ್ರೆ ನಾಟ್ ಲೈಕ್ ನಾವ್ ಇಗ್ನೋರ್ ಮಾಡ್ತೀವಿ ಬೇಕಂತ ಮಾತ್ರ ಕಾಣಿಸ್ಬೇಕ. ಅಲ್ಲ ಮೇಡಮ್, ಇವಾಗ ನಾರ್ಮಲ್ ಚೇಂಜ್ ಆಗಿದೆ, ಅವ್ರದ್ದು ಹೇರ್ ಕಟ್ ಚೇಂಜ್ ಆಗಿತ್ತು, ಹೇರ್ ಸ್ಟೈಲ್ ಚೇಂಜ್ ಇತ್ತು. ಅದ್ರ ಜೊತೆಗೆ ಅವರು ನಾರ್ಮಲ್ ಆಗಿ ಬಂದಿದ್ರು. ಅಂದ್ರೆ ಇವಾಗೆಲ್ಲ ಅಲ್ಲಿ ಪಾರ್ಟಿ ವೇರ್ಸ್ ಅಥವಾ ಸ್ವಲ್ಪ ಎದ್ ಕಾಣಿಸೋ ತರ ಬಂದ್ರೆ ಅವ್ರು ಆರಾಮಾಗಿ ನಾರ್ಮಲ್ ಆಗಿ ಬಂದಿದ್ರಲ್ಲ, ಮೇ ಬಿ ಕಾಣಿಸಿರಲ್ಲ ಅಂತ. ಅಂಡ್ ಅಲ್ಲೇನ್ ವೈಟ್ ಲೈಟ್ಸ್ ಎಲ್ಲ ಈ ತರ ಹಾಕಿರ್ಲಿಲ್ಲ, ಅಲ್ಲಿ ಡಾರ್ಕ್ ಇತ್ತು ಫುಲ್. ಸೊ ಮುಂದೆ ಸ್ಟೇಜ್ ಮಾತ್ರ ಫೋಕಸ್ ಇತ್ತು, ಮಿಕ್ಕಿದ್ದೆಲ್ಲ ಡಾರ್ಕ್ ಇತ್ತು. ಮೇ ಬಿ ಆ ರೀಸನ್ ಗೋಸ್ಕರ ಕಾಣಿಸಿರಲ್ಲ ಅನ್ಸುತ್ತೆ. ಬಿಕಾಸ್ ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಬಂದಿದ್ ಕ್ರಿಯೇಟರ್ ಎಲ್ಲ ನಾವು ಮಾತಾಡಿದ್ವಿ, ಚೆನ್ನಾಗೇ ಮಾತಾಡಿದ್ವಿ. ಆ ಟೈಮಲ್ಲಿ ಕಂಡ್ರಲ್ಲ ಅಂತ ಇಗ್ನೋರ್, ಬಟ್ ಅದಾದ್ಮೇಲೆ ಮಾತಾಡ್ಸಿ ನಾವ್ ಅಲ್ಲೇ ಕೂತು ನಿಂತ್ಕೊಂಡ್ ಮಾತಾಡ್ತಾ ಇದ್ವಿ, 5 ಜನನು ಮಾತಾಡಿದ್ವಿ ನಾವ್ ಅಲ್ಲೇ. ಡಾಕ್ಟರ್ ಬ್ರೋನು ಇದ್ರು, ಎಲ್ಲರೂ ಮಾತಾಡಿದ್ವಿ. ಆತರ ಐ ಡೋಂಟ್ ಥಿಂಕ್ ಸೊ. ಆತರ ಏನೋ ಬೇಕಂತ ಮಾಡಿದ್ರು ಸ್ಯಾಮ್ ಸಮೀರ್, ಐ ಡೋಂಟ್ ಥಿಂಕ್ ಸೊ. ಬಿಕಾಸ್ ಐ ನೋ ದಟ್ ಗೈ ನಾರ್ಮಲ್ ಆಗಿ ಚೆನ್ನಾಗಿ ಮಾತಾಡ್ತಾನಪ್ಪ ಮನುಷ್ಯ, ಆತರ ಏನಿರ್ಲಿ, ಆ ತರದ್ದೇನು ಇರ್ಲಿಲ್ಲ. ಓಕೆ, ಒಂದ್ ಕೇಳ್ತೀನಿ. ಇವಾಗ ಒಂದ್ ಕಡೆ ಹೋಗ್ತಾ ಇರ್ತೀರಾ ನೀವು, ನಿಮ್ಮ ಅಪ್ಪ ಮತ್ತೆ ಸಿಮ್ರಾನ್ ಅವ್ರು ಇರ್ತಾರೆ, ಅವ್ರಿಬ್ರು ನೀರಿಗೆ ಬಿದ್ರು ಅನ್ಕೊಳ್ಳಿ, ಫಸ್ಟ್ ಎತ್ತದ ಯಾರನ್ನ? ಇದು ಕ್ವಶನ್ ರಾಂಗ್. ನೀವು ಹೊಳೆಲ್ ಹೋಗ್ತಾ ಇರ್ತೀರಾ, ಓಕೆ ಓಕೆನಾ? ನಿಮ್ ಜೊತೆ ನಿಮ್ಮ ಅಪ್ಪ ಮತ್ತೆ ಸಿಮ್ರಾನ್ ಅವ್ರು ಇರ್ತಾರೆ. ಹೊಳೆಲಿ ಯಾಕೆ ಹೋಗ್ತಾ ಇರ್ತೀನಿ? ಓ ಮೈ ಗಾಡ್, ಅನ್ಕೊಳ್ಳಿ ನೀವ್ ಹೇಳ್ಬೇಕು ನನಗೆ, ಯು ಶುಡ್ ಕನ್ವಿನ್ಸ್ ಸರಿ, ಮೀ. ಒಂದ್ ಶೂಟಿಗೆ ಹೋಗ್ತಾ ಇದೀರಾ ಅನ್ಕೊಳ್ಳಿ, ನಿಮ್ಮ ಅಪ್ಪ ಶೂಟಿಂಗ್ ನಮ್ಮ ಅಪ್ಪ ಅಮ್ಮ ಬರಲ್ಲ ಹೇಳಿ. ಓ ಆಗಲ್ಲ ಬಿಡಿ. ಇಲ್ಲ. ಇವಾಗ ಒಂದ್ ಶೂಟ್ ಇದೆ, ಇವಾಗ ನಿಮ್ಮ ಅಪ್ಪನೂ ನೀವು ಕರ್ಕೊಂಡ್ ಬರ್ಬೇಕು, ಬರಲ್ಲ. ಒಂದ್ ಅವಾರ್ಡ್ ಫಂಕ್ಷನ್ ಅನ್ಕೊಳ್ಳಿ, ಬರಲ್ಲ ಅವರು. ನೀವ್ ಕರ್ಕೊಂಡ್ ಹೋಗ್ತಿದ್ದೀರಾ, ಬರಲ್ಲ ಇಲ್ಲ ಫ್ಯಾಮಿಲಿ ಫಂಕ್ಷನ್ ಅನ್ಬಿಡಿ. ಫ್ಯಾಮಿಲಿ ಫಂಕ್ಷನ್. ಫ್ಯಾಮಿಲಿ ಫಂಕ್ಷನ್ ಸಿಮ್ರಾನ್ ಯಾಕೆ ಬರ್ತಾಳೆ? ಯಾಕ್ ಬರಲ್ಲ ನಾನು? ನಾನ್ ಕರೆದ್ರೆ ಬರ್ತೀಯ, ನಾನೇ ಕರೆಯಲ್ಲ ನಿನ್ನ. ಫ್ಯಾಮಿಲಿ ಫಂಕ್ಷನ್ ಕರಿಯಲ್ಲ ಕರಿಯಲ್ಲ ಹೇಳಕ್ಕೆ ಓದಿದ್ರೆ ಮಾತಾಡ್ತೀನಿ. ಯಾಕ್ ಫ್ಯಾಮಿಲಿ ಏನ್ ಫಂಕ್ಷನ್? ಫ್ಯಾಮಿಲಿ ಫಂಕ್ಷನ್ ಹೇಳಾಯ್ತು? ಏನೋ ಒಂದ್ ಫಂಕ್ಷನ್ ಏನೋ ಒಂದಲ್ಲ, ಏನು ನಿಮ್ಮ ಅಣ್ಣನ್ ಮದ್ವೆ ಅನ್ಕೊಳ್ಳಿ, ನಿಮ್ಮ ಅಣ್ಣನ ಅಣ್ಣನ್ ಮದ್ವೆ ಆಗೋಯ್ತು. ಸಿರಿತ್ ಫಂಕ್ಷನ್ ಇತ್ತು. ಏನ್ ಫಂಕ್ಷನ್ ಸಿರಿದು? ಏನೋ ಒಂದು ಇವಾಗ ಲೈಕ್ ಕಿವಿ ಚುಚ್ಚೋ ಶಾಸ್ತ್ರ ಮುಗ್ದೋಯ್ತು ಅದು. ಏನೋ ಒಂದು ಮಗುದು ಹೆಣ್ಮಗು ಅದು ಏನೋ ಒಂದು ಶಾಸ್ತ್ರಗಳಿರುತ್ತೆ. ಏನ್ ಶಾಸ್ತ್ರ? ಸರಿ ಆಯ್ತು, ಅವಳು ಮೆಚೋರ್ಡ್ ಆದ್ಲು. ಎಷ್ಟು ವರ್ಷ ಆದ್ಮೇಲೆ? 14 ವರ್ಷ ಆಮೇಲೆ ಕೇಳು, ಇವಾಗ ಇನ್ನ 1 ವರ್ಷ ಹುಡುಗಿಗೆ. ಅವಾಗ್ಲೇ ಅನ್ಕೊಳ್ಳಿ. 14 ವರ್ಷ ಆದ್ಮೇಲೆ ಮಾತಾಡ್ತೀನಿ, ಇವಾಗ ಏನಕ್ಕೆ ಮಾತಾಡ್ಬೇಕು ಅದನ್ನ? ಇಬ್ರಲ್ಲಿ ಒಬ್ರು ಅಷ್ಟೇ. ಇಬ್ಬರಲ್ಲ ಬೇಡ, ಇದ್ರ ಅಕಸ್ಮಾತ್ ನಾನು ಇವ್ರ ಆನ್ಸರ್ ಕೊಡಲ್ಲ ಮೇಡಮ್. ಆಯ್ತಪ್ಪ, ಸೇಮ್ ಕ್ವಶನ್ ನಿಂಗೆ. ನಿಮ್ಮ ಅಪ್ಪ ಅಮ್ಮ ಬೀಳ್ತಾ ಇದ್ರೆ ನಾನ್ ಬಿದ್ದೋಗಿರ್ತೀನಿ, ಯಾರು ಒಬ್ರು ಬಿಟ್ರೆ ಸತ್ತೋಗ್ಬಿಡ್ತಾರೆ, ಯಾರನ್ನ ಕಾಪಾಡ್ತಾರೆ 3 ಜನದಲ್ಲಿ? ಏನೇನೋ ಮಾತಾಡ್ಬೇಡ ನೀನು. ಇದಾಗಿ ಇದು ಅಲ್ಲ, ನೀವು ಒನ್ ವರ್ಡ್ ಆನ್ಸರ್ ಮಾಡ್ಬೋದು ನೋಡಿ ಮೇಡಮ್. ನೀವ್ ಕೇಳೋ ಕ್ವಶನ್ಗೆ ನನಗೆ ಕ್ಲಾರಿಟಿ ಬೇಕು, ನನಗೆ ಕ್ಲಾರಿಟಿ ಬೇಕು. ಕ್ಲಾರಿಟಿ ಕೊಟ್ರೆ ಆನ್ಸರ್ ಇಬ್ರು ಅಂತ ಹೇಳ್ಬೋದು. ಓ ಸರಿ, ಇಬ್ರು. ನೀವೇನ್ ಫೈಟರ್ ಮ್ಯಾನ? ಇಲ್ಲ, ಐ ಆಮ್ ರಿಚ್, ಐ ಕ್ಯಾನ್ ಬ್ರಿಂಗ್ ಏರೋಪ್ಲೇನ್ ಶಾಪರ್ಸ್. ಹಿಂಗೆ ಐ ಕ್ಯಾನ್ ಬ್ರಿಂಗ್ ಚಾಪರ್ಸ್ ಬ್ರೋ, ಐ ಆಮ್ ರಿಚ್. ಅದ್ರಲ್ಲಿ ಏನೈತೆ? 3 ಜನ ಚಾಪರ್ಸ್ ಬರೋರು, ನಾವೇ ಚಾಪ್ ಚಾಪ್ ಅಲ್ಲೇ ನಿಂತಿರ್ತೀನಿ. ಶೂಟಿಂಗ್ ಅಲ್ಲಿ ಚಾಪರ್ಸ್ ಅನ್ಸಿರಲ್ವಾ? ನಾನು ಅದ್ರಲ್ಲಿ ಚಾಪರ್ದೇ ಶೂಟಿಂಗ್ ಇಕ್ಕಿರ್ತೀನಿ. ಅವ್ರ ಹತ್ರ ಗೆಲ್ಲಕ್ಕಾಗಲ್ಲ ಬಿಡಿ. ಇಲ್ಲ, ಅವ್ರಿಗೂ ಗೊತ್ತು. ಏನ್ ಪ್ರಾಬ್ಲಮ್ ಏನ್ ಗೊತ್ತಾ? ವೆನ್ 2 people meet ಓವರ್ ಆ ಲೈಕ್ ಕಷ್ಟ ಅದು ಮ್ಯಾಚ್ ಮಾಡಕ್ ಒಂದ್ ಸ್ಟೇಜ್ ಅಲ್ಲಿ. ಹೇಳಿ, ಇವಾಗ ಹೇಳಿ. ಏನ್ ಹೇಳಿ? ಇದೇ ಹೇಳಿ. ಅದೇ ಯಾರು ಫಸ್ಟ್? ಎಲ್ರನ್ನೂ ಕಾಪಾಡ್ತೀನಿ ಫಸ್ಟ್. ಹೆಂಗೆ? ಬಿಕಾಸ್ ಐ ಆಮ್ ರಿಚ್, ಐ ಕ್ಯಾನ್ ಡೂ ದಟ್. ರಿಚ್, ನೀವ್ ರಿಚ್ ಇದ್ರೆ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಹಂಗ? ಓಕೆ ಓಕೆ, ಒಂದಷ್ಟು ಪ್ರಶ್ನೆಗಳಿದಾವೆ. ಇದು ನಿಮ್ ಕಮೆಂಟ್ ಅಂತಾನೆ ಅನ್ಕೊಬಹುದು. ಒಂದಷ್ಟು ಹುಡುಕಿ ತೆಗ್ದೆ, ನೀವು ಕಮೆಂಟ್ಗಳನ್ನ ಓದಿರ್ತೀರಾ, ಬಟ್ ಅದ್ರಲ್ಲಿ 1-2 ಸಿಕ್ಕಿದ್ದು ನಾವು ಆ ಕಡೆ ಈ ಕಡೆ. ತುಂಬಾ ಚೆನ್ನಾಗಿ ರಿಸರ್ಚ್ ಓಕೆನಾ? ಹುಡುಗಿ ಸಿಗಕ್ಕೂ ಮುಂಚೆ ಜಾಲಿ ಆಗಿದ್ರಿ, ಈಗ ಗಲಿಬಿಲಿ ಆಗಿದಾರ ಅಂತ, ಹೌದಾ? ಇಲ್ಲ SMR ಇಲ್ಲ ಮೇಡಮ್, ನನಗೆ ಏನೇ ಮಾಡ್ತಾ ಇದ್ರು ಲೈಫಲ್ಲಿ ನನಗೆ ಅನ್ಸಿರೋದೇ ನಾನು ಮಾಡ್ತಾ ಇರ್ತೀನಿ. ಗಲಿಬಿಲಿ ಮುಂಚೆ ಹಂಗಿದೆ ಇಲ್ಲ. ನನಗೆ ಇವಾಗ ಇದು ನಡೀತೈತೆ ಅಂತ ನನಗೆ ಗೊತ್ತಿರೋದು, ಅದಕ್ಕೆ ಅದನ್ನ ನಡೆಸ್ತಾ ಇರ್ತೀನಿ. ನಾನು ಹಂಗೆಲ್ಲ ಕನ್ಫ್ಯೂಸ್ ಆಗಿ ಏನು ಮಾಡೋನೇ ಇಲ್ಲ. ಐ ಹ್ಯಾವ್ ಕ್ಲಾರಿಟಿ. ನಿಮ್ಗೆ ಏನನ್ಸುತ್ತೆ? ನೀವು ಸಿಕ್ಕದ್ಮೇಲೆ ಗಲಿಬಿಲಿ ಆಗಿದಾರಾ? ಇಲ್ಲ, ನಾನು ಸಿಕ್ಕದ್ಮೇಲೆ ತುಂಬಾ ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ. ಚೆನ್ನಾಗಿ